ನಾನು ಕೆಲವೊಂದು ವಿಷಯಗಳನ್ನು ನಾನು ಎಷ್ಟೊಂದು ಆರೋಗ್ಯವಾಗಿ ನಾನು ತಿನ್ಬೇಕು ಅಂದ್ಕೊಳ್ತೀನಿ. ಆದರೆ ನನ್ನ ಮಕ್ಕಳಿಗೆ ಅದು ಅಪ್ಡೇಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನನ್ನ ಮಗನಿಗೆ ಬರೋಬ್ಬರಿ 5 ತಿಂಗಳು ಸಹ ಆಗೈತೆ. ಇವಾಗ 5 ತಿಂಗಳು. ಇವಾಗ ಎಷ್ಟೊಂದು ಕೆಮ್ಮು, ಎಷ್ಟೊಂದು ನೆಗಡಿ. ಈ ತಾಂತ್ರಿಕ ಕಾಲಗಳಲ್ಲಿ ಪರಿಸರ ಮಾಲಿನ್ಯಗಳಲ್ಲಿ ಒಂದು ಚಿಕ್ಕ ಮಕ್ಕಳಿಗೆ ಇವತ್ತಿಂದ ಈ ಮದ್ದುಗಳನ್ನೆಲ್ಲ ಅಪ್ಡೇಟ್ ಆಗಿ ನೀರು ನಿಮಿಷ ನೋಡ್ರಿ. ಈ ಸಿರಪ್ಗಳು, ಇದು ಕೆಮ್ಮಿಗೆ, ಮಗುವಿಗೆ, ನೆಗಡಿಗೆ, ಇದೆಲ್ಲ ಇಷ್ಟೊಂದು ಇದೆಲ್ಲ ಚಿಕ್ಕ ಮಗುದು. ಇಷ್ಟೊಂದು ಚಿಕ್ಕ ಮಗುವಿಗೆ ನಾವು ಇಷ್ಟೊಂದು ಇದರಿಂದ ಬರುವ ನೋಡ್ರಿ ಈ ಕೆಮ್ಮೆ. ಇದೊಂದು ಮಗು ಒಂದು ಹೆಲ್ತು ಮಮ್ಮ ಅಂದ್ರೆ ವರ್ಷ ಕೂಡ ಆಗಿಲ್ಲ. ಸುಮ್ಮನೆ ಕೊಡ್ಕ ನೋಡು. ಇದು ಮೂಗೆ ಬುಡಿಗಾಡ್ ಅಂತೆ. ಇದೊಂದು ನೋಡು, ಇದು ಮಕ್ಕಳಿಗೆ ಅವ್ನು ಅಳ್ತಾ ಇರೋದಕ್ಕೆ ಅವ್ನು ಬಿಡೋ ಬಾಧೆಗೆ ನಾವು ನೆನ್ನೆ ಮನೆಯಿಂದ ಹಾಸ್ಪಿಟ್ಲಿಗೆ ತಿರುಗಿ ಸಾಕಾಗ್ಬಿಡ್ತು. ಮಗು ಅಷ್ಟೊಂದು ಕೆಮ್ಮತೈತೆ. ಇದು ದೊಡ್ಡ ಮಗುದು. ಈ ತಂತ್ರಜ್ಞಾನಗಳಲ್ಲಿ ಔಷಧಿಗಳು ಇದನ್ನೆಲ್ಲ ಕೊಡಬಾರ್ದು. ನಾಟು ಮರದ ಕಡೆಯಿಂದ ನಮ್ಮ ಹೆಂಡತಿಗೆ ತಗೊಬಂದು ಕೊಟ್ಟಿದ್ದೆ. ಈ ಹೊರಮருந்து ಅಂತ ಅದನ್ನೆಲ್ಲ ಕೊಡೋದಿಲ್ಲ ಮನೆಗಳಲ್ಲಿ. ಈ ಮಗು ಹುಟ್ಟಿದ 1000 ದಿನ ತುಂಬ ಇಂಪಾರ್ಟೆಂಟ್. ಆ ಮಗುವಿಗೆ ಹುಟ್ಟಿದ 1000 ದಿನದಲ್ಲಿ ಈ ಜಾಜಿಕಾಯಿ, ಮಾಜಿಕಾಯಿ, ಕಡುಕಾಯಿ, ಈ ತಿಪ್ಪಿಲಿ, ಈ ಶುಂಠಿ ಇದನ್ನೆಲ್ಲ ಚೂರು ತಿನ್ನಿಸ್ರಿ ಮಗುವಿಗೆ. ಅಷ್ಟೊಂದು ಇದು ನೋಡ್ರಿ. ಅಂತ ಸಂಕಟ ಬಂದಾಗ ವೆಂಕಟರಮಣ ಅಂದ್ಬಿಟ್ರು. ಈ ಕೆಮಿಕಲ್ಸ್ ನೋಡ್ರಿ, ಇವೆಲ್ಲ ಮಾತ್ರೆಗಳು, ಮದ್ದುಗಳು, ಬುಡಿಗಾಡುಗಳು, ಎಷ್ಟೊಂದು ಮಗು ಆರೋಗ್ಯ ಏನಾಗ್ತೈತೆ. ಈ ವಯಸ್ಸಿಗೆಲ್ಲ ನೋಡ್ರಿ, ನಾನು ಇಂಥದನ್ನೆಲ್ಲ ತಗೊಬಂದು ಕೊಡ್ತೀನಿ, ತಿನ್ನಿರಿ ಅಂದರೆ ಇದನ್ನೆಲ್ಲ ತಿನ್ಸಲ್ಲ ಅವರು. ನೀನು ತಿನ್ಬೇಕು ಕೊಡ್ಕ, ಇವಲ್ಲ ನೀನು ತಿನ್ಕೊಡ್ಕ. ಇದನ್ನೆಲ್ಲ ತಿನ್ಬೇಕು, ನ್ಯಾಚುರಲ್ ಆಗಿರೋದು ತಗೊಬಂದು ಕೊಡ್ತೀನಿ. ನನ್ನ ಮಗನಿಗೆ ಅದನ್ನೇ ತೋರಿಸೋದು, ಇವಳು ತೋರಿಸೋದು. ಇದನ್ನೆಲ್ಲ ಲಯನ್ ಡೀಟ್ಸ್ ಎಲ್ಲ ತಿನ್ನಲಿ, ಈ ಲಯನ್ ಡೀಟ್ಸ್ ಎಲ್ಲ ತಿನ್ನಲಿ ಅಂತ ನಾನು ತಗೊಬಂದು ಕೊಡ್ತೀನಿ. ಆದ್ರೂ ಇವರು ಸ್ಕೂಲ್ಗೆ ಹೋಗೋದ್ರಿಂದ ನನ್ನ ಮಗಳು ಅಲ್ಲಿ ಕುಡಿಯುವ ನೀರು ಅದರಿಂದ ಕಲುಷಿತವಾಗಿ ಅವಳಿಗೆ ಕೆಮ್ಮು, ನೆಗಡಿ. ನಮ್ಗೆ ಅಷ್ಟೊಂದು ಬೇಜಾರಾಗಿರ್ತೈತಿ. ಯಾಕಂದರೆ ನಾವು ಅಷ್ಟೊಂದು ಆರೋಗ್ಯಕರವಾಗಿರೋದು ಕೊಟ್ರೇನು ಈ ತಂತ್ರಜ್ಞಾನದ ಈ 2024 ಮಕ್ಕಳ ಮೇಲೆ ಬೀರುವ ಒಂದು ಕೆಮ್ಮು, ನೆಗಡಿಗೆ, ಅವ್ರಿಗೆ ಬರುವ ಜ್ವರಗಳಿಗೆ ನಮಗೆ ತುಂಬಾ ಇದಾಗಿರ್ತೈತೆ. ಮುಂಬರುವ ದಿನಗಳಲ್ಲಿ ನಾನೊಂದು ಆಯುರ್ವೇದಿಕ್ ಡಾಕ್ಟರ್ ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು ಅಂತ ನಾನು ತಿಳ್ಕೊಳ್ತೀನಿ.